ನಮಸ್ಕಾರ ದೇವ್ರು, ಎಲ್ರು ಹೇಗಿದ್ದೀರಾ? ಇವತ್ತೇನಪ್ಪ ಕೆಲಸ ಅಂತ ಹೇಳಿದ್ರೆ ಸ್ಲಾಶರ್ ಹೊಡಿಯೋದು. ನಮ್ ಚಿಕ್ಕಪ್ಪ ದೊಡ್ಡಪ್ಪ ಆಲ್ರೆಡಿ ಹೋಗಿದ್ರು. ನಾನು ಅದಕ್ಕೆ ಹೊಲದ ಕಡೆ ಹೊರಟೆ. ನಮ್ ಚಿಕ್ಕಪ್ಪ ಟ್ಯಾಕ್ಟ್ರಿ ಹೊಡಿತಿದ್ದಂಗೆ ನಾನು ಜಟ್ಟೆಲೆಲ್ಲದವೆ ಅಂತ ತೋರಿಸ್ತಾ ಇದ್ದೆ. ನಮ್ ಚಿಕ್ಕಪ್ಪನ ಮನೆ ಕಳಿಸಿ ನಾನು ಟ್ಯಾಕ್ಟ್ರಿ ತಗೊಂಡು ನಮ್ ಇನ್ನೊಂದು ತೋಟ ಕಡೆ ಹೊರಟೆ. ಈ ತೋಟ ನೋಡಿರಿ ಇಷ್ಟೊಂದು ಬೀಳ್ಬಿಟ್ಟೈತೆ. ಟ್ಯಾಕ್ಟ್ರಿ ಹೆಂಗ್ ಹೊಡ್ದೀನಿ ಅಂತ ಕಮೆಂಟ್ ಮಾಡಿ. ಅಷ್ಟರಲ್ಲಿ ನಮ್ ಚಿಕ್ಕಪ್ಪ ಬಂದ್ರು. ಅವ್ರಿಗೆ ಟ್ಯಾಕ್ಟ್ರಿ ಕೊಟ್ಟು ನಾನು ಮನೆ ಕಡೆ ಹೊರಟೆ ಊಟ ಮಾಡೋಣ ಅಂತ. ಊಟ ಮಾಡ್ಕೊಂಡು ತೋಟಕ್ಕೆ ಬಂದೆ. ಟ್ಯಾಕ್ಟ್ರಿ ಹೊಡೆದು ಇನ್ನೇನು ಸ್ವಲ್ಪ ಹೊತ್ತಿತ್ತು, ಅದನ್ನೆಲ್ಲ ಹೊಡ್ಕೊಂಡು ಮತ್ತೆ ಮನೆ ಕಡೆ ಹೊರಟೆ. ಅಷ್ಟರಲ್ಲಿ ನಮ್ ಚೇತಣ್ಣಗೆ ಏನೋ ಟ್ಯಾಕ್ಟ್ರಿ ಬೇಕಿತ್ತಂತೆ ಆ ಎಲೆ ಕೇಳಕ್ಕೆ. ಇದು ಸ್ವಂಟ ಮುರ್ಕಂದ್ರೆ ಟ್ಯಾಕ್ಟ್ರಿ ಹೊಡೆ ತೊಂದ್ರೆ ಹೋಗಿಲ್ಲಲ್ಲ. ನಮ್ ವಿನಿ ಮಾಡದೇ ಇರೋ ಸಾಹಸನೇ ಇಲ್ಲ. ಮನೆಗ್ ಬಂದೆ, ಅಷ್ಟರಲ್ಲಿ ಮನೆ ತುಂಬಾ ನೆಂಟರು ಬಂದ್ಬಿಟ್ಟಿದ್ರು. ಅವ್ರನ್ನೆಲ್ಲ ಮಾತಾಡ್ಸಿ ರೆಡಿ ಆದೆ. ಎಲ್ಲಿಗಪ್ಪ ಅಂತ ಹೇಳಿದ್ರೆ ಇವತ್ತು ಹಿಂದೂ ಮಹಾಸಭಾ ಗಣಪತಿ ವಿಸರ್ಜನೆ. ಅದಕ್ಕೆ ನಮ್ ರುದ್ರೇಶನ್ ಕರ್ಕೊಂಡು ಶಿವಮೊಗ್ಗ ಕಡೆ ಹೊರಟೆ. ಅಲ್ಲಿ ನಮ್ಮ ಅಣ್ಣರೆಲ್ಲ ಇದ್ರು, ಅವ್ರ ಜೊತೆ ಒಂದ್ ಫೋಟೋ ಹೊಡ್ಕೊಂಡೆ. ಇಲ್ಲಿ ರಂಗ ಮತ್ತೆ ಒಳೆ ಇಟ್ಟವರೆಲ್ಲ ಡ್ಯಾನ್ಸ್ ಮಾಡ್ತಾ ಇದ್ರು. ಇಲ್ಲಿ ಓರಿ ಹಬ್ಬದ ಯಜಮಾನ ಚಿನ್ನಾಟದ ಚೆಲುವ ಓರಿ ಫೋಟೋನ ನೋಡಿದೆ. ಅಲ್ಲಿ ನಮ್ ಕಡ್ಕಟ್ಟೆ ಸಂಜೆ ಸಿಕ್ಕ, ಅವನ ಜೊತೆ ಒಂದ್ ಫೋಟೋ ಹೊಡ್ಕೊಂಡ್ವಿ. ಹಂಗೆ ಗಣಪತಿ ಒಂದ್ ನಮಸ್ಕಾರ ಮಾಡಿ ಡ್ಯಾನ್ಸ್ ಮಾಡೋಣ ಅಂತ ಹೊರಟ್ವಿ. ಮಸ್ತಾಗ ಒಂದ್ ವಿಡಿಯೋ ಮಾಡಿದ್ದಾರೆ, ಅದನ್ನ ನೋಡೋಣ ಬನ್ನಿ. ಹಂಗೆ ಬರ್ತಾ ನಮ್ ಚಟ್ನಾಳಿ ಸೃಜು ಅವರೆಲ್ಲ ಸಿಕ್ಕರು. ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ನಾವು ಊರ್ ಕಡೆ ಬಂದ್ವಿ. ಇದಾಗಿತ್ತು ಇವತ್ತಿನ ದಿನಚರಿ.